ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಧ್ಯಾಹ್ನದ ವಿಡಿಯೋ ಆಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮುಗಿಸ್ಬಿಟ್ಟು ಹಸ್ಬೆಂಡ್ಗೆ ಶಾಪಲ್ಲಿ ಇರ್ತಾರಲ್ವ, ಅವರಿಗೂ ಬ್ರೇಕ್ಫಾಸ್ಟ್ನ ಕೊಟ್ಬಿಟ್ಟು ಬಂದು ಅಲ್ಲಿಂದ ಬರ್ತಾ ನಾನು ಸೊಪ್ಪನ್ನು ತೊಗೊಂಡು ಬಂದೆ. ಸೊಪ್ಪು ಸಾಂಬಾರು ಮಾಡೋಣ ಅಂಥೇಳಿ. ಸೊಪ್ಪು ಸಾಂಬಾರು ಮಾಡೋದಕ್ಕೆ ಇಲ್ಲಿ ಸೊಪ್ಪನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂಥೇಳಿ ಕ್ಲೀನ್ ಮಾಡ್ತಾಯಿದ್ದೀನಿ. ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಇವಾಗ ಸಾಂಬಾರನ್ನ ಮಾಡಬೇಕು. ಸಾಂಬಾರು ಏನಿಲ್ಲ, ಆ್ಯಸ್ ಯೂಶ್ವಲ್ ಮಾಮೂಲಾಗಿ ಸಾಂಬಾರನ್ನ ಮಾಡ್ತೀನಿ. ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿ ಮತ್ತು ಮಧ್ಯಾಹ್ನ ಲಂಚ್ನ ಕೂಡ ನಾನು ಹಸ್ಬೆಂಡ್ಗೆ ತೊಗೊಂಡು ಹೋಗಬೇಕು. ಅವ್ರಿಗೆ ತೊಗೊಂಡು ಹೋಗೋದಕ್ಕೆ ಟೈಮ್ ಆಗುತ್ತಲ್ವ. ಸೊ 1 ಗಂಟೆ ಒಳಗಡೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ನಾನು ಊಟ ಮುಗಿಸ್ಬಿಟ್ಟು ಆಮೇಲೆ ಲಂಚ್ ಬಾಕ್ಸ್ಗೆ ಎಲ್ಲ ಹಾಕ್ಕೊಂಡು ಆಮೇಲೆ ಮತ್ತೆ ಹೊರಡಬೇಕು ಶಾಪ್ಗೆ. ಸೊಪ್ಪನ್ನು ಕ್ಲೀನ್ ಮಾಡಿಕೊಂಡು ಕಟ್ ಮಾಡ್ಕೊಂಡು ಆಯಿತು. ಹಾಗೆಯೇ ಕ್ಲೀನಾಗಿ ವಾಶ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ಕೋಬೇಕು. ಅದಕ್ಕೆ ನಾನಿಲ್ಲಿ ಟೊಮೆಟೊನ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ಹೆಸರು ಬೇಳೆನ ಹಾಕ್ಕೊಂಡು ಇವಾಗ ಏನು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೊಪ್ಪನ್ನು ಸೇರಿಸ್ಕೋತೀನಿ. ಹಾಗೆಯೇ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ, ಅದನ್ನು ಸೇರಿಸಿ ಸ್ವಲ್ಪ ಉಪ್ಪನ್ನ ಹಾಕಿ ಸ್ವಲ್ಪ ನೀರನ್ನು ಸೇರಿಸಿ ಕುಕ್ಕರ್ ಲಿಡನ್ನು ಕ್ಲೋಸ್ ಮಾಡ್ತೀನಿ. ಇದು ಬೇಯೋವರೆಗೂ ನಾನು ಈ ಕಡೆ ಸೈಡಲ್ಲಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ತೆಂಗಿನಕಾಯಿ, ಅದನ್ನು ಸೇರಿಸ್ಕೋತೀನಿ. ಹಾಗೆಯೇ ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ, ಹಾಗೆಯೇ ಧನಿಯಾ ಪೌಡರ್, ಖಾರದ ಪುಡಿ, ಹಾಗೆಯೇ ಅರಿಶಿಣ, ಜೀರಿಗೆ ಮತ್ತು ಸಾಸಿವೆನ ಸೇರಿಸ್ಬಿಟ್ಟು ಹಾಗೆಯೇ ಒಂದು ಸ್ವಲ್ಪ ಕರಿಬೇವನ್ನು ಸೇರಿಸ್ಬಿಟ್ಟು ರುಬ್ಬಿ ರೆಡಿ ಮಾಡಿ ಇಟ್ಕೋತೀನಿ. ನಾನು ಇಷ್ಟೆಲ್ಲ ಪ್ರಿಪೇರ್ ಮಾಡೋ ಅಷ್ಟೊತ್ತಿನಲ್ಲಿ ಈ ಕಡೆಗೆ ನಾನು ಏನು ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ ಸೊಪ್ಪು, ಅದು ಬೆಂದು ರೆಡಿಯಾಗಿರುತ್ತೆ. ಇದಿಷ್ಟನ್ನು ಮಾಡಿಕೊಂಡು ನಾನಿಲ್ಲಿ ಮಸಾಲೆ ಏನು ರುಬ್ಬಿ ರೆಡಿ ಮಾಡಿ ಇಟ್ಕೋತೀನಿ ಅದನ್ನು ಆಮೇಲೆ ನಾನು ಸೇರಿಸ್ಕೋಬೇಕು ಅಷ್ಟೇ.
ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಿ ಪ್ಲೀಸ್ ಸಪೋರ್ಟ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಹಾಗೆಯೇ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.